ನಾವೀಗ ಇತಿಹಾಸದ ಬಹಳ ವಿಶೇಷವಾದ ಕಾಲಘಟ್ಟದಲ್ಲಿದ್ದೀವಿ. 5 ಶತಮಾನಗಳ ಭಾರತೀಯರ ಹಿಂದೂಗಳ ಒಂದು ತಪಸ್ಸೇನಿದೆ, ಶ್ರಮ ಏನಿದೆ, ಹೋರಾಟ ಏನಿದೆ, ಅದು ಯಶಸ್ಸನ್ನು ಪಡೆದ ಒಂದು ಸಂಕ್ರಮಣ ಕಾಲ ಇದು. ರಾಮ ಜನ್ಮಭೂಮಿ ದೇವಾಲಯದ ಒಂದು ನಿರ್ಮಾಣಕ್ಕೋಸ್ಕರವಾಗಿ ಬಹಳ ದೊಡ್ಡ ಹೋರಾಟ ನಡೆಯಿತು. ಆ ಹೋರಾಟಕ್ಕೆ ಒಂದು ಯಶಸ್ಸಿನ ಒಂದು ಹಂತ ಈಗ ಸಿಕ್ಕಿದೆ. ಈ ಎಲ್ಲ ಹಂತಗಳ ಬಗ್ಗೆ, ಈ ಹೋರಾಟದ ಬಗ್ಗೆ ರಮೇಶ್ ಕುಮಾರ್ ನಾಯಕ್ ಅವರು ಬಹಳ ಒಳ್ಳೆಯ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಮಂದಿರ ಬಲ್ಲೆ ಕಟ್ಟಿದೆವು ಹಾಗೆ ಅಂತ. ಬಹಳ ದೊಡ್ಡ ಹೋರಾಟ ಅದು. ಅನೇಕ ದಶಕಗಳ ಕಾಲ, ಅದಕ್ಕೂ ಹಿಂದೆ ಶತಮಾನಗಳ ಕಾಲ ಹೋರಾಟ ನಡೆಯಿತು. ಎಲ್ಲಿ ರಾಮ ಹುಟ್ಟಿದ್ನೋ, ಎಲ್ಲಿ ರಾಮ ಜನ್ಮಭೂಮಿ ಇತ್ತೋ ಅಲ್ಲೇ ಯಾವ ಒಂದು ಹಿಂದೆ ಒಂದು ಒಳ್ಳೆಯ ದೇವಾಲಯ ಇತ್ತು, ಅನೇಕ ದೇವಾಲಯಗಳಿದ್ವು, ಅದೆಲ್ಲದೂ ಕೂಡ ಆಕ್ರಮಣಕಾರಿಗಳ ಒಂದು ಧ್ವಂಸಕ್ಕೆ ಒಳಗಾಗಿ ನಾಶ ಆಗಿದ್ವು. ಅಲ್ಲಿ ಮತ್ತೆ ಆ ಒಂದು ಮರುನಿರ್ಮಾಣ ಏನಾಗಿದೆ ಅದರ ಬಗ್ಗೆ ಬಹಳ ಒಳ್ಳೆಯ ಮಾಹಿತಿಯನ್ನು ಈ ಒಂದು ಕೃತಿನಲ್ಲಿ ನಾವು ನೋಡ್ಬೋದು. ನಾವು ಮೀರ್ ಬಾಕಿ ಬಗ್ಗೆ ಕೇಳ್ತೀವಿ. ಅವನು ಬಾಬರ್ ಸೈನ್ಯದಲ್ಲಿದ್ದ. ಅವನು ರಾಮ ಜನ್ಮಭೂಮಿ ದೇವಾಲಯವನ್ನು 1528ರಲ್ಲಿ ಅವನು ಧ್ವಂಸ ಮಾಡ್ದ. ಅಲ್ಲಿ ಬಾಬರಿ ಮಸೀದಿ ಕಟ್ಟಿದ ಅಂತ. ಇದು ಮೊದಲನೇದು ಅಲ್ಲ, ಏನೂ ಅಲ್ಲ. ಅದಕ್ಕಿಂತ ಹಿಂದೆ ಕೂಡ ಅಲ್ಲಿದ್ದ ದೇವಾಲಯಗಳನ್ನು ಇಸ್ಲಾಮಿ ಆಕ್ರಮಣಕಾರರು ನಾಶ ಮಾಡಿದರು. ಇದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಮತ್ತು ಎಷ್ಟು ವಿಚಿತ್ರ ಅಂತ ಹೇಳಿದ್ರೆ, ನಮ್ಮ ಇತಿಹಾಸದ ಪುಸ್ತಕಗಳಲ್ಲಿ ಏನೊಂದು ಚಿತ್ರಣ ಇದೆ ಅದು ಸರಿ ಇಲ್ಲ. ಸನಾತನ ಧರ್ಮದ ಬಗ್ಗೆ, ಹಿಂದೂ ಸಮಾಜದ ಬಗ್ಗೆ ನಮ್ಮ ಪ್ರಚಲಿತ ಇತಿಹಾಸದ ಪಠ್ಯಪುಸ್ತಕಗಳು, ಅದರಲ್ಲೂ ವಿಶೇಷವಾಗಿ ಕಳೆದ 8 ದಶಕಗಳಲ್ಲಿ ನಾವೇನು ಓದ್ತಾ ಇದ್ದೀವಿ, ಅದರಲ್ಲಿ ಬಹುಪಾಲು ವಿಕೃತವಾದ ಇತಿಹಾಸ. ಕಮ್ಯುನಿಸ್ಟ್ ಇತಿಹಾಸಕಾರರು, ಅಲಿಗಢ ಮೂಲದ ಜಿಹಾದಿ ಇತಿಹಾಸಕಾರರು ನಮ್ಮ ನಿಜವಾದ ಇತಿಹಾಸವನ್ನು ನಾಶ ಮಾಡಿ ಕೇವಲ ವಿಕೃತವಾದ ಸುಳ್ಳುಗಳನ್ನೇ ಬರೆದಿದ್ದಾರೆ. ಇಸ್ಲಾಮಿನ ದಾಖಲೆಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ, ಅವರು ಸ್ಪಷ್ಟವಾಗಿ ಬರೆದಿದ್ದಾರೆ. ರಾಮ ಜನ್ಮಭೂಮಿ ದೇವಾಲಯ ಒಂದೇ ಅಲ್ಲ, ಮಥುರೆಯ ದೇವಾಲಯ ಒಂದೇ ಅಲ್ಲ, ಕಾಶಿ ವಿಶ್ವನಾಥನ ದೇವಾಲಯ ಒಂದೇ ಅಲ್ಲ. ಈ ರೀತಿ 40,000 ದೇವಾಲಯಗಳನ್ನು ಭಾರತದಲ್ಲಿ ಏನು ಹಿಂದೆ ಇದ್ವು, ಜೈನ, ಹಿಂದೂ, ಬೌದ್ಧ, ಆ ದೇವಾಲಯಗಳನ್ನು ನಾಶ ಮಾಡಲಾಯಿತು, ಧ್ವಂಸ ಮಾಡಲಾಯಿತು. ಇಸ್ಲಾಮನ್ನು ಅನುಸರಿಸುವಂಥವರು ಇಸ್ಲಾಮಿಗೆ ಅನುಗುಣವಾಗಿ ಇವೆಲ್ಲ ನಾಶ ಮಾಡಿದ್ರು. ಯಾಕೆ ಅಂತ ಹೇಳಿದ್ರೆ, ಇಸ್ಲಾಂ ಈ ವಿಗ್ರಹಾರಾಧನೆಯನ್ನು ವಿರೋಧ ಮಾಡುತ್ತೆ, ಇರಬಾರ್ದು ಹಾಗೇನಂತೆ. ಕಾಫಿರರ ಎಲ್ಲ ನಿರ್ಮಾಣಗಳನ್ನು, ಎಲ್ಲ ಆರಾಧನಾ ತಾಣಗಳನ್ನು ನಾಶ ಮಾಡಬೇಕು ಅಂತೆಲ್ಲ ಹೇಳುತ್ತೆ. ಅದಕ್ಕನುಗುಣವಾಗಿ ಆಗಿರೋವಂಥದ್ದು. ಈ ರಾಮ ಜನ್ಮಭೂಮಿ ದೇವಾಲಯದ ಬಗ್ಗೆ ನಾವು ಅನೇಕ ದಶಕಗಳಿಂದ ನಾವು ಗಮನಿಸ್ತಾ ಇದ್ದೀವಿ. ಏನಾಯಿತು, ಯಾವ ರೀತಿ ಹೋರಾಟ ಆಯಿತು, ಯಾವ ರೀತಿ ಚಳುವಳಿ ಆಯಿತು, ಯಾವ ರೀತಿ ಆಂದೋಲನ ಆಯಿತು, ಈ ಎಲ್ಲದನ್ನೂ ಕೂಡ ಬಹಳ ಅದ್ಭುತವಾಗಿ ರಮೇಶ್ ಕುಮಾರ್ ನಾಯಕ್ ಅವರ ಈ ಮಂದಿರ ಬಲ್ಲೆ ಕಟ್ಟಿದೆವು ಕುರಿತಿನಲ್ಲಿ ಗಮನಿಸ್ಬೋದು. ಈ ಪುಸ್ತಕ ತುಂಬ ಚೆನ್ನಾಗಿ ಓದಿಸ್ಕೊಂಡು ಹೋಗುತ್ತೆ. ಇದರಲ್ಲಿ ಹಂತ ಹಂತವಾಗಿ ಏನು ನಡೀತು ಆ ವಿವರಗಳನ್ನು ನಾವು ನೋಡ್ಬೋದು. ಅನೇಕ ದೇವಾಲಯಗಳು ಈ ರೀತಿ ಧ್ವಂಸ ಆಗಿತ್ತು. ಸ್ವಾತಂತ್ರ್ಯದ ನಂತರ ವಿಶೇಷವಾಗಿ ಸರ್ದಾರ್ ಪಟೇಲರು, KM ಮುನ್ಷಿ ಮುಂತಾದವರೆಲ್ಲ ಏನು ಮಾಡಿದ್ರು, ಈ ರೀತಿ ಹಿಂದೂಗಳ ಏನು ನಾಶವಾಗಿರೋ ದೇವಾಲಯಗಳು, ಪ್ರಮುಖ ದೇವಾಲಯಗಳು ಏನಿದೆ ಅದು ಮರುನಿರ್ಮಾಣ ಆಗಬೇಕು ಹಾಗೆ ಅಂತ. ಅದಕ್ಕೆ ಆಗಿನ ಪ್ರಧಾನಿ ನೆಹರು ಅವರ ವಿರೋಧ ಇತ್ತು. ಆದರೂ ಕೂಡ ಹಠ ಹಿಡಿದು ಪಟೇಲರು, KM ಮುನ್ಷಿ ಅವರೆಲ್ಲ ಈ ಸೋಮನಾಥ ದೇವಾಲಯ ಮರುನಿರ್ಮಾಣ ಆಗಬೇಕು ಹಾಗೆ ಅಂತ. ಆದರೆ ಅದಕ್ಕೆ ಸರ್ಕಾರದಿಂದ ಒಂದು ಕಾಸನ್ನು ಕೂಡ ಕೊಡಬಾರ್ದು ಅಂತ ನಿರ್ಣಯ ಆಗುತ್ತೆ. ಜನರ ಹಣದಿಂದಲೇ ನಿರ್ಮಾಣ ಆಗುತ್ತೆ. ದೊಡ್ಡ ಹೋರಾಟ ಅದು, ಬಹಳ ದೊಡ್ಡ ಒಂದು ಸಾಧನೆ ಅದು. ಆದರೆ ದುರದೃಷ್ಟವಶಾತ್ ಪಟೇಲರು
ಇರೋಕ್ಕಾಗಲಿಲ್ಲ. ಅವರು 1950ರಲ್ಲೇ ತೀರೋದರು. ಆದರೆ ಕೆ ಎಂ ಮುನ್ಷಿಯವರು ಆ ನಿರ್ಮಾಣದ ರಥವನ್ನು ಮುಂದಕ್ಕೆ ತಗೊಂಡೋದ್ರು. ಆಗಿನ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಅವರೇ ಬಂದು ಅದನ್ನು ಅಲ್ಲಿ ಒಂದು ಏನು ದೇವಾಲಯದ ಒಂದು ಉದ್ಘಾಟನೆ ಆಯಿತು, ಆ ಒಂದು ವಿಶೇಷ ಸಮಾರಂಭದಲ್ಲಿ ಭಾಗವಹಿಸಿದರು. ಈ ಎಲ್ಲ ವಿವರಗಳನ್ನು ಈ ಕೃತಿನಲ್ಲಿ ನೋಡಬಹುದು. ರಾಮಜನ್ಮಭೂಮಿ ದೇವಾಲಯದ್ದು ಕೂಡ ಅನೇಕ ಸಂಗತಿಗಳಿವೆ. ಹಿಂದೆ ದೇವಾಲಯಗಳಿದ್ವು, ಅದನ್ನು ಬೇರೆ ಬೇರೆ ಇತಿಹಾಸದ ಕಾಲಘಟ್ಟಗಳಲ್ಲಿ ಇಸ್ಲಾಮಿ ಆಕ್ರಮಣಕಾರಿಗಳು ನಾಶ ಮಾಡಿದರು, ಮತ್ತೆ ನಿರ್ಮಾಣ ಆಯಿತು. ಆ ರೀತಿ ನಿರ್ಮಾಣ ಆದ ಕೊನೆಯ ಅಂದರೆ ಇತ್ತೀಚಿನ ಅಂತ ಹೇಳಬಹುದು, ಆ ಒಂದು ನಿರ್ಮಾಣವನ್ನು 1928ರಲ್ಲಿ ಬಾಬರ್ ಸೈನ್ಯದ ಮೀರ್ ಬಾಕಿ ಅದನ್ನು ಧ್ವಂಸ ಮಾಡ್ದ. ಅಲ್ಲಿ ಬಾಬರ್ ಹೆಸರಲ್ಲಿ ಬಾಬರಿ ಮಸೀದಿ ನಿರ್ಮಾಣ ಮಾಡ್ದ. ಇದು ನಮಗೆಲ್ಲ ಗೊತ್ತೇ ಇದೆ. ಅದರ ಬಗ್ಗೆ ಇಲ್ಲಿ ಆ ಒಂದು ತಾಣದಲ್ಲಿ ಹಿಂದೂಗಳು ಶತಶತಮಾನಗಳಿಂದಲೂ ಕೂಡ ಅಲ್ಲಿ ಆರಾಧನೆ ಮಾಡಿಕೊಂಡೇ ಬಂದರು. ತುಂಬ ದಾಖಲೆಗಳಿದೆ ಅದಕ್ಕೆ. ಯಾವತ್ತೂ ಕೂಡ ಹಿಂದೂಗಳು ಸೋಲಿಲ್ಲ, ತಮ್ಮ ಶ್ರದ್ಧೆಯನ್ನು ಮರೀಲಿಲ್ಲ. ತಮ್ಮ ಶ್ರದ್ಧಾ ಕೇಂದ್ರದಲ್ಲಿ ಶತಮಾನಗಳ ಕಾಲ ಆ ದೇವಾಲಯದಲ್ಲಿ, ಆ ದೇವಸ್ಥಾನದಲ್ಲಿ, ಆ ತಾಣದಲ್ಲಿ ತಮ್ಮ ಒಂದು ಆರಾಧನೆಯನ್ನು ಮುಂದುವರಿಸಿದ್ರು. ದೇವಾಲಯ ಧ್ವಂಸ ಆದರೂ ಕೂಡ ಆ ತಾಣದ ಬಗ್ಗೆ, ಆ ಸ್ಥಾನದ ಬಗ್ಗೆ ಅವರಿಗೆ ಆ ಶ್ರದ್ಧೆ ಇದ್ದೇ ಇತ್ತು. ಒಬ್ಬ ಪ್ರವಾಸಿ ಸ್ಟೀಫನ್ ಟಾಲರ್ ಅಂತ, ಅವನು ಕೂಡ ಬರೆದಿದ್ದಾನೆ. ಸುಮಾರು 300 ವರ್ಷಗಳ ಹಿಂದೆ ಅವನು ಭಾರತಕ್ಕೆ ಬಂದಾಗ ಯಾವ ರೀತಿ ಈ ಒಂದು ಬಾಬರಿ ಮಸೀದಿ ಜಾಗದಲ್ಲಿ ಯಾವ ರೀತಿ ಆರಾಧನೆ ಆಗ್ತಾ ಇತ್ತು ಅಂತ. 100 ವರ್ಷಗಳ ಕಾಲ ಈ ರೀತಿ ಅಲ್ಲಿ ಆರಾಧನೆ ಮಾಡಬೇಕು, ಉತ್ಸವ ಮಾಡಬೇಕು ಅಂದ್ಬಿಟ್ಟು ಹಿಂದೂಗಳು ಲಕ್ಷಗಳ ಸಂಖ್ಯೆಯಲ್ಲಿ ಬಲಿದಾನ ಮಾಡಿದ್ದಾರೆ, ತ್ಯಾಗ ಮಾಡಿದ್ದಾರೆ, ಹೋರಾಟ ಮಾಡಿದ್ದಾರೆ. ಬ್ರಿಟಿಷರ ಕಾಲದಲ್ಲಿ ಕೂಡ ಒಂದು ಈ ಹೋರಾಟ ಮುಂದುವರಿಯಿತು. ಹಿಂದೂಗಳು ಒಂದು ಹಕ್ಕೊತ್ತಾಯ ಮಾಡಿದರು, ಈ ರೀತಿ ಒಂದು ದೇವಾಲಯ ನಿರ್ಮಾಣ ಆಗಬೇಕು ಹಾಗೆ ಅಂತ. 1949ರಲ್ಲಿ ಡಿಸೆಂಬರ್ 22ಕ್ಕೆ ಮಧ್ಯರಾತ್ರಿ ಆ ಒಂದು ಬಾಬರಿ ಮಸ್ಜಿದ್ ಜಾಗದಲ್ಲಿ, ಅಂದರೆ ಯಾವ ಒಂದು ತಾಣದಲ್ಲಿ ರಾಮ ಹುಟ್ಟಿದ್ನೋ ಆ ತಾಣದಲ್ಲಿ ಏನೊಂದು ಕಳಂಕ ಎನ್ನುವಂಥ ಒಂದು ಕಟ್ಟಡ ಬಾಬರಿ ಮಸೀದಿ ನಿರ್ಮಾಣ ಆಗಿತ್ತು, ಅಲ್ಲಿ ಬಾಲರಾಮನ ವಿಗ್ರಹಗಳು ಪ್ರತ್ಯಕ್ಷ ಆದವು ಹಾಗೆ ಅಂತ. ಹಿಂದೂಗಳ ಶ್ರದ್ಧಾ ಕೇಂದ್ರ. ಆ ಒಂದು ಇದರಲ್ಲಿ ದಿಗ್ವಿಜಯನಾಥ್ ಸಿಂಗ್ ಅಂತಿದ್ರು, ಗೋರಕ್ಷ ಮಠದವರು, ಅವರು ಮಾಡಿದ್ರು ಹಾಗೆ ಅಂತ ಆಪಾದನೆ ಬಂತು. ಆದರೂ ಕೂಡ ಅದಕ್ಕೆ ಯಾವ ಸಾಕ್ಷ್ಯಾಧಾರಗಳು ಸಿಕ್ಕಲಿಲ್ಲ. ಅಲ್ಲಿಂದ ನಿರಂತರವಾಗಿ ಅಲ್ಲಿ ಪೂಜೆ ನಡೀಬೇಕು ಅನ್ನೋ ಒಂದು ಬೇಡಿಕೆ ಬಂತು. ಆ ಒಂದು ಪೂಜೆ ಕೂಡ ನಡೀತಾ ಇತ್ತು. ಇದೆಲ್ಲದೂ ಕೂಡ ಬಹಳ ಅದ್ಭುತವಾದ ಕತೆ. ಈ ಎಲ್ಲ ಸಂಗತಿಗಳನ್ನು ನಾವು ಇಲ್ಲಿ ಬೇರೆ ಬೇರೆ ಅಧ್ಯಾಯಗಳಲ್ಲಿ ಓದ್ತಾ ಹೋಗ್ಬೋದು. ಆಗ ಫೈಜಾಬಾದ್ ಜಿಲ್ಲೆ ಆಗಿತ್ತು, ಅಯೋಧ್ಯೆ ಫೈಜಾಬಾದ್ ಜಿಲ್ಲೆಗೆ ಸೇರಿತ್ತು. ಅಲ್ಲಿ ಕೆ ನಾಯರ್ ಅನ್ನೋ ಜಿಲ್ಲಾಧಿಕಾರಿ ಏನಿದ್ರು, ಅವ್ರದ್ದು ಬಹಳ ದೊಡ್ಡ ಕೊಡುಗೆ. ಅವ್ರು ಹೇಳಿದ್ರು, ಈ ಒಂದು ಪೂಜೆಯನ್ನು ನಿಲ್ಲಿಸು ಅಂತ ಜವಾಹರ್ಲಾಲ್ ನೆಹರು ಹೇಳಿದ್ರು. ಆ ಪೂಜೆಗೆ ಅವಕಾಶ ಕೊಡಬೇಡಿ, ಲಾಕ್ ಮಾಡಿ ನಿಲ್ಲಿಸಿ ಹಾಗೆ ಅಂತ. ಆ ಥರ ಆದರೆ ತುಂಬ ಕೋಮು ಗಲಭೆಗಳಾಗತ್ತೆ, ಅದಕ್ಕೆ ಅವಕಾಶ ಕೊಡೋಲ್ಲ, ಪೂಜೆಗೆ ಅವಕಾಶ ಕೊಡ್ತೀನಿ ಅಂತ ಮಾಡಿದ್ರು. ಕೆ ನಾಯರ್ ಅವರ ಒಂದು ಕೊಡುಗೆ ಏನಿದೆ, ಆ ಒಂದು ಅವರು ತಗೊಂಡ ಒಂದು ರಿಸ್ಕ್ ಏನಿದೆ, ಅದ್ಭುತವಾದದ್ದು. ಅವ್ರದ್ದೆಲ್ಲ ಬಹಳ ದೊಡ್ಡ ಒಂದು ಕೊಡುಗೆ ಅಂತಲೇ ಹೇಳಬೇಕಾಗತ್ತೆ. ಈ ರೀತಿ ನಿರಂತರವಾಗಿ ನಡೀತಾ ಹೋಯಿತು. ಅಖಾಡದವರು ಕೋರ್ಟ್ನಲ್ಲಿ ಒಂದು ಮೊಕದ್ದಮೆಯನ್ನು ಹೊಡೆದ್ರು. ಇದು ರಾಮ ಜನ್ಮಭೂಮಿ, ಇದು ಹಿಂದೂಗಳಿಗೆ ಒಪ್ಪಿಸಬೇಕು ಹಾಗೆ ಅಂತ. 60ರ ದಶಕದಲ್ಲಿ ವಿಶ್ವ ಹಿಂದೂ ಪರಿಷತ್ ಪ್ರಾರಂಭ ಆಯಿತು. ನಂತರದ ಇತಿಹಾಸದ ಘಟ್ಟಗಳಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಹೋರಾಟ ಬಹಳ ಪ್ರಮುಖವಾದದ್ದು. ಈ ಎಲ್ಲ ವಿವರಗಳನ್ನು ಕೂಡ ನಾವಿಲ್ಲಿ ಮಂದಿರವಲ್ಲೇ ಕಟ್ಟಿದೆವು ಕೃತಿನಲ್ಲಿ ಗಮನಿಸಬಹುದು. ಒಂದು ಸರಿ ಅಂತೂ 89ರಲ್ಲಿ
ರಾಜೀವ್ ಗಾಂಧಿ ಅಲ್ಲಿ ಅವಕಾಶ ಮಾಡಿಕೊಟ್ರು ಹಾಗೆ ಅಂತ. ಅವರು ಹಿಂದೂಗಳ ಪರವಾಗಿ ಏನು ಇರಲಿಲ್ಲ, ಆದರೆ ಶಾಬಾನೋ ಮೊಕದ್ದಮೆನಲ್ಲಿ ಅವರು ಮುಸಲ್ಮಾನರ ಒಂದು ಪರವಾಗಿ ಏನೋ ಒಂದು ನಿರ್ಣಯ ತಗೊಂಡ್ರು, ಕಾನೂನನ್ನೇನು ಬದಲಾಯಿಸಿದ್ರು, ಸುಪ್ರೀಂ ಕೋರ್ಟ್ ತೀರ್ಪೇನು ಮತ್ತೆ ವ್ಯತ್ಯಾಸ ಆಗೋದಕ್ಕೆ ಸಾಧ್ಯ ಆಯಿತು. ಆ ಕಾರಣಕ್ಕೆ ಹಿಂದೂಗಳ ಒಂದು ಮತಗಳಿಕೆ ಕಾರಣಕ್ಕೋಸ್ಕರವಾಗಿ, ಓಲೈಕೆ ಕಾರಣಕ್ಕೋಸ್ಕರವಾಗಿ ಈ ಒಂದು ಅವಕಾಶ ಕೊಟ್ಟರು. ನೆನ್ಪಿಟ್ಕೊಳ್ಳಿ, 89ರಲ್ಲಿ ಏನೊಂದು ಆಯಿತು, ಅಲ್ಲಿ ಹಿಂದೂಗಳು ನಮ್ಮ ರಾಮ ಜನ್ಮಭೂಮಿ ತಾಣ ಏನಿದೆ ನಮ್ಮದಾಗಬೇಕು, ನಾವಲ್ಲಿ ಮಂದಿರವನ್ನೇ ನಿರ್ಮಾಣ ಮಾಡ್ತೀವಿ, ರಾಮ ದೇವಾಲಯವನ್ನು ನಿರ್ಮಾಣ ಮಾಡ್ತೀವಿ ಮತ್ತೆ ಅಂತ ಆ ಒಂದು ಇದಕ್ಕೆ ಭಾಳ ಹೋರಾಟ ಆಯಿತು. ಆಗ ಬಾಬರಿ ಮಸ್ಜಿದ್ ಆ್ಯಕ್ಷನ್ ಕಮಿಟಿ ಅದೊಂದು ಹುಟ್ಕೊಳ್ತು. ಅವರು ಕೂಡ ನಮ್ಮದಿದ್ದು ಹಾಗೆ ಅಂತ, ಇಲ್ಲಿ ಯಾವುದು ಕೂಡ ದೇವಾಲಯ ಇರಲಿಲ್ಲ ಹಾಗೆ ಅಂತ. ದೇಶದ್ರೋಹಿ ಕಮ್ಯುನಿಸ್ಟ್ ಇತಿಹಾಸಕಾರರೇನು ಮಾಡಿದ್ರು, ಸುಳ್ಳು ಸುಳ್ಳು ಪುರಾವೆಗಳನ್ನು ಕೊಟ್ಟರು. ಯಾವ ಇಸ್ಲಾಮಿ ದಾಖಲೆಗಳಲ್ಲಿ ಕಾಶಿ, ಮಥುರಾ, ಅಯೋಧ್ಯ ಇಲ್ಲಿದ್ದ ದೇವಾಲಯಗಳು ಮತ್ತು ಇದೇ ರೀತಿ ಏನೊಂದು 40,000ಕ್ಕಿಂತ ಹೆಚ್ಚು ದೇವಾಲಯಗಳು ಭಾರತದಲ್ಲಿದ್ದವು, ಅದರ ಧ್ವಂಸ ಆಯಿತು. ಎಲ್ಲ ವಿವರಗಳು ಕೂಡ ಇಸ್ಲಾಮಿ ದಾಖಲೆಗಳಲ್ಲೇ ಇದೆ. ಎಲ್ಲ ಸುಲ್ತಾನರು, ನವಾಬರು, ಬಾದಶಾಹಗಳು ಎಲ್ಲ ಇದನ್ನು ತಮ್ಮ ಆಸ್ಥಾನ ಇತಿಹಾಸಕಾರರ ಕೈಯಲ್ಲಿ ಎಲ್ಲ ಬರೆಸಿದ್ದಾರೆ. ಆದರೆ ಇವೆಲ್ಲವನ್ನು ಮರೆಮಾಚಿ ಸುಳ್ಳು ಇತಿಹಾಸವನ್ನು ಕಮ್ಯುನಿಸ್ಟ್ ಇತಿಹಾಸಕಾರರು ಬರೆದರು. ಇದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಈ ಕೆಲವು ವಿವರಗಳನ್ನು ನಾವಿಲ್ಲಿ ನೋಡ್ಬೋದು. ಅಲ್ಲಿ ಮಂದಿರ ನಿರ್ಮಾಣ ಆಗಬೇಕು, ಬಾಬರಿ ಮಸೀದಿ ಎಲ್ಲಿ ವಿವಾದಿತ ಕಟ್ಟಡ ಆಗಿತ್ತೋ ಆದರೆ ಅಲ್ಲಿ ಆ ಜಾಗದಲ್ಲೇ ಮಂದಿರ ನಿರ್ಮಾಣ ಆಗಬೇಕು ಅಂದ್ಬಿಟ್ಟು ಬಹಳ ದೊಡ್ಡ ಒಂದು ಹೋರಾಟ ನಡೀತು. 90ರ ದಶಕವೇ ಹಾಗೆ. ಆಗ ಮುಲಾಯಂ ಸಿಂಗ್ ಯಾದವ್ ಮುಖ್ಯಮಂತ್ರಿಗಳಾಗಿದ್ದರು. ಯಾವ ರೀತಿ ಈ ಒಂದು ಹೋರಾಟಕ್ಕೆ, ಈ ಒಂದು ನಿರ್ಮಾಣಕ್ಕೋಸ್ಕರವಾಗಿ ಒತ್ತಾಯದ ಒಂದು ಆಂದೋಲನ ನಡೀತು, ಅವ್ರು ಯಾರೂ ಕೂಡ ಆ ಬಾಬರಿ ಮಸೀದಿ ಹತ್ತಿರ ಕೂಡ ಬರದ ಹಾಗೆ ನೋಡ್ಕೊಳ್ತಾ ಇದ್ರು ಮುಲಾಯಂ ಸಿಂಗ್ ಯಾದವ್. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಈ ಬಾಬರಿ ಮಸೀದಿ ಮೇಲೆ ಒಂದು ಹಕ್ಕಿ ಹಾರಾಡೋದಕ್ಕೂ ಕೂಡ ನಾನು ಅವಕಾಶ ಕೊಡಲ್ಲ ಅಂತ. ಆದರೆ ಹೋರಾಟಗಾರರು, ಆ ಕಲಿಗಳು, ಆ ವೀರರು ಯಾವ ರೀತಿಯಲ್ಲಿ ಹೋದರು ಅಂತ ಹೇಳಿದ್ರೆ ಆ ಅದ್ಭುತ ಅದು. ಇಲ್ಲಿ ವಿವರಗಳೆಲ್ಲ ಕೆಲವೆಲ್ಲ ಇವೆ. ಆ ತಮ್ಮ ಜೀವದ ಹಂಗನ್ನು ತೊರೆದು ಬಿಟ್ಟು ಅವರೊಂದು ಹೋರಾಟ ಮಾಡಿದ್ರು. ಅಕ್ಷರಶಃ ಸಾವಿರಾರು ಜನರ ಒಂದು ನಿರ್ಮಮ ಹತ್ಯೆ ಆಯಿತು, ಗೋಲಿಬಾರ್ ಆಯಿತು. ಮುಲಾಯಂ ಸಿಂಗ್ ಯಾದವ್ ಸರ್ಕಾರದಿಂದ ತುಂಬ ಜನ ಪ್ರಾಣಾರ್ಪಣೆ ಮಾಡಬೇಕಾಯಿತು. ಅನೇಕರ ಶವಗಳನ್ನು ಮರಳಿನ ಚೀಲ ಕಟ್ಟಿ ಸರಿಯು ನದಿಗೆ ಎಸೆದ್ರು ಹಾಗೆ ಅಂತ. ಮತ್ತು ಅದರ ಕೆಲವಾರು ವಿವರಗಳು ಎಲ್ಲೂ ಕೂಡ ಬರದ ಹಾಗೆ ನೋಡ್ಕೊಂಡ್ರು. ಇದೆಲ್ಲ ಇತಿಹಾಸದ ಬಹಳ ಕಪ್ಪು ಘಟ್ಟಗಳು. ಲಕ್ಷಾಂತರ ಹಿಂದೂಗಳು ಈ ರಾಮಜನ್ಮಭೂಮಿ ದೇವಾಲಯ ನಿರ್ಮಾಣಕ್ಕೆ ಕಳೆದ 5 ಶತಮಾನಗಳಲ್ಲಿ ಬಲಿದಾನ ಮಾಡಿದ್ದಾರೆ. ಇಲ್ಲಿ ನಿರ್ಮಾಣ ಆಗಬೇಕು ಹಾಗೆ ಅಂತ. ಇದು ಹಿಂದೂಗಳ ಶ್ರದ್ಧಾ ಕೇಂದ್ರ ಇದು ಹಾಗೆ ಅಂತ. ಲಾಲ್ ಕೃಷ್ಣ ಅಡ್ವಾಣಿಯವರ ರಥ ಏನಿತ್ತು, ಅಲ್ಲೇ ಮಂದಿರ ನಿರ್ಮಾಣ ಮಾಡ್ತೀವಿ ಹಾಗೆ ಅಂತ ಆ ರಥವನ್ನು ನಿಲ್ಲಿಸಿ, ಆಗ ಬಿಹಾರದ ಮುಖ್ಯಮಂತ್ರಿಗಳಾಗಿದ್ದ ಲಾಲೂ ಪ್ರಸಾದ್ ಯಾದವ್ ಅಡ್ವಾಣಿಯವರನ್ನು ಬಂಧಿಸಿದರು. ಆಗ ಅನಿವಾರ್ಯವಾಗಿ ಭಾರತೀಯ ಜನತಾ ಪಕ್ಷ ಕೇಂದ್ರದಲ್ಲಿದ್ದ VP ಸಿಂಗ್ ಸರ್ಕಾರಕ್ಕೆ ನೀಡಿದ್ದ ಬೆಂಬಲವನ್ನು ಹಿಂದೆ ಆಗಿನ ಆ ಸರ್ಕಾರ ಬಿದ್ದು ಹೋಯಿತು. ಏನೆಲ್ಲ ರಾಜಕೀಯ ಬದಲಾವಣೆಗಳಾಯಿತು, ದೇಶದಲ್ಲಿ ಏನೆಲ್ಲ ಆಯಿತು, ಆ ಚಿತ್ರಣವನ್ನು ಇಲ್ಲಿ ನೋಡ್ಬೋದು. 92ರಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದರೂ ಕೂಡ ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿಗಳಾಗಿದ್ದವರು ಕಲ್ಯಾಣ್ ಸಿಂಗ್, ಅವರನ್ನು ನಾವೆಲ್ಲ ಸ್ಮರಿಸಬೇಕು. ಯಾರ ಮೇಲೂ ಗುಂಡು ಹಾರಿಸಬಾರ್ದು, ತಡಿಬೇಕು ಆದರೆ ಗುಂಡು ಹಾರಿಸಬಾರ್ದು ಹಾಗೆ ಅಂತ ಅವರು ಆಜ್ಞೆ ಕೊಟ್ಟಿದ್ದರು. ಕೋರ್ಟಿಗೆ, ಸರ್ಕಾರಕ್ಕೆ ಅವರು ಅಫಿಡವಿಟ್ ಕೂಡ ಕೊಟ್ಟಿದ್ದರು. ನಾನು
ಈ ಸ್ಮಾರಕವನ್ನು ನಾನು ಉಳಿಸ್ತೀನಿ ಹಾಗೆ ಅಂತ. ಆ ಒಂದು ಹೋರಾಟದ ಅದ್ಭುತವಾದ ಚಿತ್ರಣ ಇಲ್ಲಿದೆ. ಆದರೆ ಏನಾಯಿತು ಅಂತ ಹೇಳಿದ್ರೆ, ಮಂದಿರ ಅಲ್ಲಿ ನಿರ್ಮಾಣ ಮಾಡಬೇಕು ಅಂತ ಆ ಆಂದೋಲನಕಾರರು, ಯಾರು ಕಾರ ಸೇವಕರು ಅಂತ ಹೇಳ್ತೀವೋ, ಆ ಕಾರ ಸೇವಕರು ದೃಢವಾದ ನಿರ್ಧಾರ ಮಾಡಿದರು, ನಾವಲ್ಲಿ ನಿರ್ಮಾಣ ಮಾಡ್ತೀವಿ ಹಾಗೆ ಅಂತ. ಅನೇಕ ಜನ ಹಿರಿಯರು ನಾಯಕರು ಬೇಡ, ಆ ಗುಮ್ಮಟಗಳನ್ನು ಒಡೆಯೋದು ಬೇಡ ಅಂತ ಹೇಳಿದ್ರೂ ಕೂಡ ಅವ್ರು ಯಾರೂ ಕೂಡ ಕೇಳೋ ಸ್ಥಿತಿಯಲ್ಲಿ ಇರಲಿಲ್ಲ. ಅವರೆಲ್ಲರೂ ಕೂಡ ಆ ಒಂದು 3 ಗುಮ್ಮಟಗಳನ್ನು 6 ಡಿಸೆಂಬರ್ 1992ರಲ್ಲಿ ಒಡೆದುಹಾಕಿದ್ರು. ಇದು ಬಹಳ ವಿಶೇಷವಾದ್ದು. ಯಾಕೆ ಅಂತ ಹೇಳಿದ್ರೆ, ಹಿಂದೂಗಳು ತುಂಬ ತಾಳ್ಮೆಯ ಔದಾರ್ಯದ ಜನ. ಕಳೆದ 2000 ವರ್ಷಗಳಲ್ಲಿ ಅಬ್ರಾಹ್ಮಿಕ ಮತಗಳ ಆಕ್ರಮಣ ಆಗಿದೆ. ಅಕ್ಷರಶಃ 40,000ಕ್ಕಿಂತ ಹೆಚ್ಚು ದೇವಾಲಯಗಳ ನಾಶ ಆಗಿದೆ. ಇಸ್ಲಾಮಿ ಆಕ್ರಮಣಕಾರಿಗಳ ಜೊತೆಯಲ್ಲಿ ಕ್ರೈಸ್ತರು ಕೂಡ ಗೋವಾ ಮುಂತಾದ ಕಡೆ ಈ ರೀತಿ ದೇವಾಲಯಗಳ ನಾಶವನ್ನು ಮಾಡಿರೋದು ನಾವು ನೋಡಿದ್ದೀವಿ. ಆದರೆ ಬಹಳ ತಾಳ್ಮೆಯಿಂದ, ಔದಾರ್ಯದಿಂದ ಹಿಂದೂಗಳು ಮತ್ತೆ ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ರೆ ಹೊರತು, ವಿಧರ್ಮೀಯರ ಅಥವಾ ಈ ಅಬ್ರಾಹ್ಮಿಕ್ ರಿಲಿಜನ್ಗಳ ಏನೊಂದು ನಿರ್ಮಾಣಗಳಿತ್ತು, ಚರ್ಚ್ಗಳಾಗ್ಬೋದು, ಮಜಾರ್ಗಳಾಗ್ಬೋದು, ಮಸೀದಿಗಳಾಗ್ಬೋದು, ದರ್ಗಾಗಳಾಗ್ಬೋದು, ಅದನ್ನು ಒಡೆಯೋದಕ್ಕೆ ಹೋಗಲಿಲ್ಲ. ಆದರೆ ಆ 2000 ವರ್ಷಗಳ ಒಂದು ತಾಳ್ಮೆ ಹೊರಟೋಯ್ತು. ಇಷ್ಟಾದರೂ ಕೂಡ ಮೊಕದ್ದಮೆ ಹೂಡಿ, ಆಂದೋಲನ ಇದು ಮಾಡಿ, ಒತ್ತಾಯ ಮಾಡಿ, ಇಷ್ಟು ಮಾಡಿದ್ರೂ ಕೂಡ ಯಾರು ಈ ಒಂದು ಮಂದಿರಕ್ಕೆ ಅವಕಾಶ ಕೊಡ್ತಾ ಇಲ್ವೋ, ಆಗ ಈ ಒಂದು ವೀರರ ಪಡೆ ಏನಿದೆ, ಕಾರಸೇವಕರ ಪಡೆ ಏನಿದೆ, ಅವರು ಈ ಒಂದು ತೀರ್ಮಾನಕ್ಕೆ ಬಂದರು, ನಾವು ಇದನ್ನು ಒಡೆದು ಹಾಕ್ತೀವಿ ಹಾಗೆ ಅಂತ. ಆದರೆ ಒಡೆದಿದ್ದರಿಂದ ಕಾನೂನಿನ ಪ್ರಕಾರ ತಪ್ಪಿರಬಹುದು. ಆದರೆ ಆ ಒಡೆದ ಕಾರಣಕ್ಕೋಸ್ಕರವಾಗಿ ವಿವಾದಿತ, ಕಳಂಕ ಎನ್ನಬಹುದಾದ ಏನು ಬಾಬರಿ ಮಸೀದಿ ಕಟ್ಟಡ ಇತ್ತು, ಆ ಕಟ್ಟಡದ ಕೆಳಗಡೆ ದೇವಾಲಯ ಸಿಕ್ತು. ಅನಂತರದ ಉತ್ಖನನಗಳಲ್ಲಿ ನಮಗೆಲ್ಲ ಗೊತ್ತೇ ಇದೆ ಯಾವ ರೀತಿ ದೇವಾಲಯದ ಬಹುಭಾಗಗಳು ಸಿಕ್ಕುವ ಹಾಗೆ ಅಂತ. ಇದಕ್ಕೆ ಕಮ್ಯುನಿಸ್ಟ್ ಇತಿಹಾಸಕಾರರು ರಾಮ ಜನ್ಮಭೂಮಿ ಆಂದೋಲನದ ವಿರುದ್ಧವಾಗಿ ಬಾಬರಿ ಮಸ್ಜಿದ್ ಆ್ಯಕ್ಷನ್ ಕಮಿಟಿ ಪರವಾಗಿ ತುಂಬ ದ್ರೋಹದ ಕೆಲಸವನ್ನು ಮಾಡಿದ್ರು. ಇಲ್ಲಿ ದೇವಾಲಯ ಇರಲಿಲ್ಲ ಹಾಗೆ ಅಂತ ಹೇಳಿದ್ರು. ದೇವಾಲಯ ಇರೋದಕ್ಕೆ ಯಾವುದೇ ಒಂದು ಪುರಾವೆಗಳಿಲ್ಲ ಅಂತ ಹೇಳಿದ್ರು. ವಿಶೇಷ ಅಂತ ಹೇಳಿದ್ರೆ, ಅದು ಶ್ರದ್ಧಾ ಕೇಂದ್ರ, ಅದಕ್ಕೆ ಪುರಾವೆಗಳನ್ನು ಸಲ್ಲಿಸೋ ಅವಶ್ಯಕತೆ ಇರಲಿಲ್ಲ. ಶ್ರದ್ಧಾ ಕೇಂದ್ರ ಅಂತ ಏನು ಹೇಳಿದ್ರೆ, ಅದು ಇಡೀ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಒಪ್ಪಿರುವಂಥ ಒಂದು ಸಂಗತಿ. ಅದು ಯಾವುದೇ ಶ್ರದ್ಧಾ ಕೇಂದ್ರ ಏನಿದೆ, ಯಾವುದೇ ಫೇತ್ ಏನಿದೆ, ವಿಶ್ವಾಸ ಏನಿದೆ, ಅದನ್ನು ನ್ಯಾಯಾಲಯಗಳು ಪ್ರಶ್ನಿಸಬಾರದು ಹಾಗೆ ಅಂತ. ಆದರೂ ಕೂಡ ನ್ಯಾಯಾಂಗದ ಬಗ್ಗೆ, ನ್ಯಾಯಾಲಯಗಳ ಬಗ್ಗೆ ಗೌರವ ಕೊಟ್ಟು ಶತಮಾನಗಳ ಕಾಲ ಭಾರತೀಯರು, ಹಿಂದೂಗಳು ಕಾದರು. ಈ ವಿವರಗಳನ್ನು ಕೂಡ ನಾವಿಲ್ಲಿ ನೋಡಬಹುದು. ಆ ಒಂದು 3 ಗುಮ್ಮಟಗಳ ಒಂದು ಧ್ವಂಸ ಆದಾಗ ಅಂದೇ ಕಲ್ಯಾಣ್ ಸಿಂಗ್ ರಾಜೀನಾಮೆ ಕೊಟ್ಟರು. ಅವ್ರದ್ದು ಬಹಳ ದೊಡ್ಡ ತ್ಯಾಗ. ಈ ವಿವರಗಳನ್ನು ಕೂಡ ನಾವು ನೋಡಬಹುದು. ಮಂದಿರ ಬಲ್ಲೆ ಕಟ್ಟಿದೆವು, ರಮೇಶ್ ನಾಯಕ್ ಅವರ ಕೃತಿ ಬಹಳ ಚೆನ್ನಾಗಿ ಓದಿಸ್ಕೊಂಡು ಹೋಗುತ್ತೆ. ಒಬ್ಬರ ಪತ್ರಕರ್ತರ ಒಂದು ಆಕರ್ಷಕವಾದ ಭಾಷೆ ಇಲ್ಲಿದೆ. ಅನೇಕ ಅಧ್ಯಾಯಗಳಲ್ಲಿ ಇತಿಹಾಸದ ಅನೇಕ ಘಟ್ಟಗಳನ್ನು ನಾವು ನೋಡ್ಬೋದು. ಕಳೆದ ಒಂದು ಶತಮಾನದ ಕಾಲದಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಅಹಿಂಸೆಯನ್ನು ಹಿಂದೂಗಳಿಗೆ ಮಾತ್ರ ಬೋಧಿಸಲಾಯಿತು. ಆದರೆ 2000 ವರ್ಷಗಳ ಏನೊಂದು ಇತಿಹಾಸದಲ್ಲಿ ನಾವು ಕಾಣದೇ ಇದ್ದ ಸಂಗತಿ ಆಯಿತು. ಅಂದರೆ ಆ ಕಳಂಕಿತ ಕಟ್ಟಡವನ್ನು, ಆ ಮಸೀದಿಯನ್ನು ಕಾರಸೇವಕರು ಏನು ಧ್ವಂಸ ಮಾಡಿದ್ರು, ಅದು ಇತಿಹಾಸದಲ್ಲಿ ಕನಿಷ್ಠ 2000 ವರ್ಷಗಳ ಇತಿಹಾಸದಲ್ಲಿ ನಾವೆಲ್ಲ ನೋಡಿರಲಿಲ್ಲ. ಇದು ಬಹಳ ಅದ್ಭುತವಾದ ಒಂದು ಐತಿಹಾಸಿಕ ಸಂಗತಿ. ಇದು ಅನಂತರದ ಸಂಗತಿಗಳು ನಮಗೆಲ್ಲ ಗೊತ್ತೇ ಇದೆ. ಯಾವ ರೀತಿ ದೇವಾಲಯ ನಿರ್ಮಾಣ ಆಯಿತು, ಆಗ್ತಾ ಇದೆ, ಪ್ರಾಣ ಪ್ರತಿಷ್ಠಾಪನೆ. ಈ ಒಂದು ಸಂದರ್ಭದಲ್ಲಿ
ಓದಲೇಬೇಕಾದಂಥ ಕೃತಿ ಈ ಮಂದಿರವಲ್ಲೇ ಕಟ್ಟಿದೆವು. ನಮಸ್ಕಾರ. ಜಯ ರಘುನಂದನ ಸೀತಾ